ಆಸ್ತಿ ವಿಚಾರಕ್ಕೆ ಅಣ್ಣನ ಮಗನ ಮೇಲೆ ಸ್ವಂತ ಚಿಕ್ಕಪ್ಪನೇ ಗುಂಡು ಹಾರಿಸಿ ಹತ್ಯೆಗೆ ಯತ್ನಿಸಿರುವ ಘಟನೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಸಮೀಪದ ಕಾವಾಡಿ ಎಂಬಲ್ಲಿ ನಡೆದಿದೆ. ಕಾವಾಡಿ ಗ್ರಾಮದ ಮಾಚಿಮಂಡ ಅಪ್ಪಚ್ಚು ಹಾಗೂ ಅವರ ಅಣ್ಣ ಮಾಚಿಮಂಡ ರತನ್ ಕಾಫಿ ಕೊಯ್ಯುವ ವಿಚಾರಕ್ಕೆ ಜಗಳ ಏರ್ಪಟ್ಟಿತ್ತು. ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಮಾಚಿಮಂಡ ಅಪ್ಪಚ್ಚು ಎಂಬುವರ ಅಣ್ಣನ ಮಗ ಬಿರ್ಜೇಶ್ ಮೇಲೆ ಗುಂಡು ಹಾರಿಸಿದ್ದಾರೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಅಪ್ಪಚ್ಚು ಹಾರಿಸಿರುವ ಗುಂಡು ಬಿರ್ಜೇಶ್ ಕಾಲಿನ ಭಾಗಕ್ಕೆ ತಗುಲಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ವೇಳೆ ಅಪ್ಪಚ್ಚು ಪುತ್ರ ಅಮೃತ್ ಕೂಡ ಬಿರ್ಜೇಶ್ ತಂದೆ ಮಾಚಿಮಂಡ ರತನ್ ಮೇಲೆ ಕತ್ತಿಯಿಂದ ಹಲ್ಲೆ ನಡೆಸಿದ್ದು ರತನ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿ ಇಬ್ಬರು ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ವಿರಾಜಪೇಟೆಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ಹಸ್ಬೆಂಡ್ ಮಗ ಹೋಗಿದ್ದು ಲೇಬರ್ಸ್ ಅನ್ನು ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ 7:30ಕ್ಕೆ ಲೇಬರ್ಸ್ ಕರ್ಕೊಂಡು ಹೋದ್ರು ಸರ್. ಆಮೇಲೆ ಅವ್ರದ್ದು ಜೀಪು ಬಂತು, ಅವ್ನ ಮೇಲೆ ನಿಲ್ಸಿದ್ರೆ ಅಂತ ಹೇಳಿದ್ರು. ಆಮೇಲೆ ಅವ್ರ ಲೇಬರ್ ಎಲ್ಲ ಉಂಟು ಅಂತ ಹೇಳಿದ್ರು. ಅಪ್ಪಚ್ಚು ಮಾಚಿಮಂಡ ಅಪ್ಪಚ್ಚು, ಅವರ ಮಗ ಅಮೃತಪ್ಪಯ್ಯ ಅವರ ಮಗ. ಆಮೇಲೆ ಅಸ್ಸಾಂ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಬೇಲಿಯನ್ನು ಕಿತ್ತಾಕಿದ್ದಾರೆ. ಆಮೇಲೆ ಕಾಫಿ ತೋಟಕ್ಕೆ ಬಂದು ನಮ್ಮ ಸೈಡು ಒಳಗಡೆ ಉಂಟು ತೋಟದ ಬೆಳಿಗ್ಗೆ ಅವರು 7:30ಗೆ ಹೋದ್ರು ಸರ್. ನಮ್ಮ ಲೇಬರ್ಸ್ ಅನ್ನು ಕರ್ಕೊಂಡು ಕಾಫಿ ಕೊಯ್ಯಕ್ಕೆ ಅಂತೇಳಿ ನಮ್ಮ ಲೇಬರ್ಸ್ ಮಾಮೂಲು ಹೋಗ್ತಾರೆ. ಅದು ಒಂದು ದಿವಸ ಮುಂಚೆನೆ ಇವರು ಬಂದು ಕಂಪ್ಲೇಂಟ್ ನಮ್ಮ ಯಾರವರಿಗೆ ಹೊಡೆದಿದ್ದಾರೆ. ಅವರು ಹೊಡೆದ್ಮೇಲೆ ಇಲ್ಲಿ ಅಡ್ಮಿಟ್ ಆಗೇ ಹೋಗಿದ್ದು. ಇವತ್ತು ಬೆಳಿಗ್ಗೆ ಪುನಃ ಅಡ್ಮಿಟ್ ಆಗಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ನಮ್ಮ ಮಗನಿಗೆ ಅಪ್ಪಚ್ಚು ಅಂತೇಳಿ ಒಂದು ಗುಂಡು ಹೊಡೆದು ಒಂದು 70-75 ವರ್ಷ ಆಗಿರ್ಬೋದು. ಗುಂಡು ಹೊಡೆದಿದ್ದಾರೆ. ನನ್ನ ಜಾಗ ಅದು ಇದು ಅಂತೆಲ್ಲ ಬಾಯಿ ಮಾಡಿದ್ದಾರೆ. ಆಮೇಲೆ ನನ್ನ ಮಗನಿಗೆ ಗುಂಡು ಹೊಡೆದಿರೋದು. ನನ್ನ ಹಸ್ಬೆಂಡು ರತನಿಗೆ ಅಸ್ಸಾಂ ಅವರು ಮತ್ತು ಅವ್ರ ಮಗ ಹೊಡೆದಿದ್ದು ಅಮೃತಪ್ಪಯ್ಯ ಮಗ ಹೊಡೆದಿದ್ದಾರೆ. ಕಿವಿಗೆ ಇಲ್ಲಿಗೆಲ್ಲ ಹೊಡೆದು ಬಿಟ್ಟು